ಜೋರಾಗೆ ಹಾಗೆ ಬೆಂಡಾಗ ನೋಡಿ प्रतिभा में सत्य भाव में कोपवेने नन्नली ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್. ಈ ವ್ಲಾಗ್ ಅಲ್ಲಿ ನನ್ನ ಸೀಮಂತದ ಮತ್ತೆ ನನ್ನ ಡೆಲಿವರಿ ದಿನದ 2 ದಿನದ ವ್ಲಾಗ್ ನು ಕೂಡ ಅಪ್ಲೋಡ್ ಮಾಡಿದೀನಿ. ಯಾಕಪ್ಪ ಅಂದ್ರೆ ಸೀಮಂತದ ದಿನನೇ ನಾನು ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆದೆ. ಏನಾಯ್ತು ಏನ್ ಕತೆ ಅಂತ ವಿಡಿಯೋ ಪೂರ್ತಿ ನೋಡಿ, ನಿಮ್ಗೂ ಕೂಡ ಗೊತ್ತಾಗುತ್ತೆ. ಹಾಗೇನೆ ಇನ್ನು ಯಾರು ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಸೀಮಂತ ಫಂಕ್ಷನ್ ಎಲ್ಲ ಹೇಗಾಯ್ತು, ಅವತ್ತಿನ ದಿನ ಹೇಗಿತ್ತು ಅಂತ ಬನ್ನಿ ಇವಾಗ ನೋಡೋಣ. ಸೀಮಂತ ದಿನ ಬೆಳ್ಬೆಳ್ಗೆ ಮಾರ್ನಿಂಗ್ ನನ್ಗಂತೂ ಫುಲ್ ಮೂಡ್ ಅಪ್ಸೆಟ್. ಯಾಕಂದ್ರೆ ಮೇಕಪ್ ಅವರು ಹೇಳಿದ ಟೈಮ್ ಬಂದಿರ್ಲಿಲ್ಲ. ಅವ್ರು ಇನ್ನೊಂದು ಫಂಕ್ಷನ್ ಹೋಗ್ಬಿಟ್ಟು, ಅಂದ್ರೆ ಅಪ್ಪ ಮೇಕಪ್ ಅವ್ರದ್ದೇನು ತಪ್ಪಿರ್ಲಿಲ್ಲ, ಇವ್ರೇನ್ ಹೋಗಿದ್ರಲ್ಲ ಅಲ್ಲಿ ಸ್ವಲ್ಪ ಲೇಟ್ ಮಾಡಿದ್ರಂತೆ. ಅವ್ರು ಅಲ್ಲಿ ಲೇಟ್ ಮಾಡಿದ್ಕೆ ಇವ್ರು ನಮಗ್ ಬಂದು ಮೇಕಪ್ ಮಾಡೋದು ಕೂಡ ಲೇಟ್ ಆಯ್ತು. ನಮ್ ಫಂಕ್ಷನ್ ಸ್ಟಾರ್ಟ್ ಆಗೋದಿದ್ದೆ 11 ಗಂಟೆಗೆ, ಅವ್ರ ಮೇಕಪ್ ಅವ್ರು ಬಂದಿದ್ದು 9 ಗಂಟೆಗೆ. ಹಂಗೋ ಹಿಂಗೋ ಬೇಗ ರೆಡಿ ಮಾಡಿದ್ರು, ತುಂಬಾನೇ ಚೆನ್ನಾಗಿತ್ತು. ರೆಡಿನೂ ಕೂಡ ಮಾಡಿದ್ರು. ಅವರು ಟೆನ್ಷನ್ ತಕೊಂಡ್ ಮಾಡಿದ್ರು, ಹಾಗೆ ನಾನು ಕೂಡ ಟೆನ್ಷನ್ ತಕೊಂಡು ಲೋ ಬಿ ಪಿ ಎಲ್ಲಾಗಿ ಏನೇನೋ ಆಗೋಯ್ತು. ಸೊ ಫೈನಲಿ ರೆಡಿ ಆಗಿ ನಾನ್ ಬಂದೆ. ಆ ಸ್ಟೇಜ್ ಕೂಡ ರೆಡಿ ಆಗಿತ್ತು. ಬ್ಯಾಕ್ ಗ್ರೌಂಡ್ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಸೊ ಕೀರ್ತಿ ಅಂತ ನಮ್ಮ ಹುಡುಗನೇ ಮಾಡಿದ್ದು, ತುಂಬಾನೇ ಚೆನ್ನಾಗಿ ಮಾಡ್ತಾನೆ. ನಿಮ್ಗೆ ಯಾವ್ದಾದ್ರು ಫಂಕ್ಷನ್ ಬೇಕಿತ್ತು ಅಂದ್ರೆ DM ಮಾಡಿ, ನಾನು ಅವ್ರ ನಂಬರ್ ನ ನಿಮ್ಗೆ ಸೆಂಡ್ ಮಾಡ್ತೀನಿ. ಸೊ ಬರ್ತ್ಡೇ ಆಗಿರ್ಲಿ, ಸೀಮಂತಕ್ಕಾಗಿರ್ಲಿ, ಹಳದಿ ಫಂಕ್ಷನ್ ಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿ ರೆಡಿ ಮಾಡಿ ಕೊಡ್ತಾನೆ. ನಾನ್ ಬರೋ ಅಷ್ಟರಲ್ಲಿ ಸ್ಟೇಜ್ ಮೇಲೆ ಎಲ್ಲಾನು ಕೂಡ ರೆಡಿ ಆಗಿತ್ತು. ಇನ್ ನಾನ್ ದೀಪ ಅಣಿಸಿ ಕಳಸ ಎಲ್ಲ ಪೂಜೆ ಮಾಡಿ ಆಮೇಲೆ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯ್ತು. ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲಾನು ಕೂಡ ಮಾಡ್ಕೊಂಡ್ವಿ.
ಜೋರಾಗಿ ಸೀಮಂತ ನಡೀತೈತೆ. ನನಗಂತೂ ಟೈಮ್ ಇಲ್ಲ ನೋಡಿ. ಎಲ್ಲರೂ ಎಷ್ಟು ಜನ ಸಂಖ್ಯೆ ಇದೆ ಏನು. ಸೀಮಂತ ಫಂಕ್ಷನ್ ಇನ್ನು ನಡೀತಾನೆ ಇತ್ತು. ಫಂಕ್ಷನ್ ಮುಗ್ದು ಇನ್ನ ಸ್ವಲ್ಪ ಫೋಟೋಸ್ ಎಲ್ಲ ತಕೊಂತಿದ್ವಿ. ಅಂದ್ರೆ ಬಂದಿರ್ತಾರಲ್ಲ ರಿಲೇಷನ್ಸ್, ಅವ್ರ ಹತ್ರ ಎಲ್ಲ ಫೋಟೋಸ್ ತಕೊಂತಿದ್ದಂಗೆ ನನ್ಗಂತೂ ಸಿಕ್ಕಾಬಟ್ಟೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯ್ತು. ಅದ್ರಲ್ಲೂ ಒಂದೇ ಸೈಡ್ ನಿಂತ್ಕೊಳ್ಳೋಕು ಕೂಡ ಆಗಿಲ್ಲ, ಫೋಟೋಸ್ ಕೂಡ ತಕೊಂಡಿಲ್ಲ. ಹೋಗಿದ್ದೆ ಮಲ್ಕೋಬಿಟ್ಟೆ ನಾನು. ಅಷ್ಟು ಪೇನ್ ಇತ್ತು. ಒಂದ್ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ನೆಕ್ಸ್ಟ್ ನಾವು ಮನೆಗ್ ಬಂದ್ವಿ. ಮನೆಗ್ ಬಂದ್ಮೇಲೆ ಕೂಡ ರೆಸ್ಟ್ ಮಾಡಿದ್ರು ಆಗ್ಲಿಲ್ಲ. ಅವತ್ತಿನ ನೈಟ್ ಹೋಗಿ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಆದೆ. ಇನ್ನು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆದ್ಮೇಲೆ ಡಾಕ್ಟರ್ ಕೂಡ ಎಲ್ಲಾನು ಕೂಡ ಚೆಕ್ ಮಾಡಿದ್ರು. ಇದು ಡೆಲಿವರಿ ಪೇನ್ ಅಲ್ಲ, ಏನೋ ಸ್ಟ್ರೆಸ್ ತಗೊಂಡು ಏನೋ ಆಗಿರ್ಬೇಕಷ್ಟೇ, ನೋಡೋಣ ಅಂತ ಅನ್ಬಿಟ್ಟು ಅವತ್ತೊಂದ್ ದಿನ ಅಲ್ಲೇ ಇರಿಸ್ಕೊಂಡು ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಮಾಡಿ ಕಳ್ಸಿದ್ರು. ನೋಡೋಣ. ಇನ್ನು ಡೆಲಿವರಿಗೆ 15 ಡೇಸ್ ಟೈಮ್ ಇತ್ತು. ಸೊ ನನ್ ಕೊಟ್ಟಿದ್ದು 25th ಮೇಲೆ ಡೆಲಿವರಿ ಡೇಟ್ ನ. ನನ್ ಸೀಮಂತ ಆಗಿದ್ದು 8ನೇ ತಾರೀಕು. ಸೊ ಇನ್ನ 15 ಡೇಸ್ ಇದೆ, ನೋಡೋಣ. ಇನ್ನು ಪಾಪನು ಕೂಡ ತಿರುಗಿಲ್ಲ ಅಂತ ಮತ್ತೆ ರಿಟರ್ನ್ ಕಳ್ಸಿದ್ರು. ಬಟ್ ನನ್ಗಂತೂ 3 ದಿನ ಫುಲ್ ಪೇನ್ ತಡಿಯಕ್ಕೆ ಆಗಿಲ್ಲ. 9ನೇ ತಾರೀಕು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದೆ. ಮತ್ತೆ 10ನೇ ತಾರೀಕು ಹೋಗಿ ಅಡ್ಮಿಟ್ ಆಗಿ 11, 12 ಎಲ್ಲ ಅಲ್ಲೇ ಇದ್ದು 13ನೇ ತಾರೀಕು ಡೆಲಿವರಿ ಮಾಡಿಸ್ಕೊಂಡೆ. ಸಿ ಸೆಕ್ಷನ್. ನನ್ಗಂತೂ ಅಷ್ಟು ಪೇನ್ ಇತ್ತು. ಡಾಕ್ಟರ್ ನೀವು ಯಾವ ಟೈಮಿಂಗ್ಸ್ ಹೇಳ್ತೀರಾ ಆ ಟೈಮಿಂಗ್ಸ್ಗೆ ನಾವು ಡೆಲಿವರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಮಾರ್ನಿಂಗ್ ಒಂದು 10 o'clock ಮೇಲೆನೆ ತಕೊಂಡ್ವಿ. ಸೊ ನನ್ಗಂತೂ ಓಟಿ ರೂಮ್ ಹೋಗ್ತಿದ್ರೆ ಜೀವ ಎಲ್ಲ ನಡುಗ್ತಿತ್ತು. ಬಟ್ ಫೈನಲಿ ನನ್ ಮಗ ಹುಡ್ತಾ ತುಂಬಾನೇ ಖುಷಿ ಆಯ್ತು. ಎಲ್ಲಾ ನೋವನ್ನು ಕೂಡ ಆ ಒಂದು ಅಳುವಿನಿಂದಾನೇ ಮರ್ತೋಯ್ತು. ಇನ್ನು ಪಾಪು ಮುಖ ನೋಡಿ ಎಲ್ಲರ ಮುಖದಲ್ಲೂ ಅಷ್ಟೇ ಫುಲ್ ಹ್ಯಾಪಿ. ಎಷ್ಟು ನೋವು ಪಟ್ಕೊಂಡಿದ್ದೆ ಅದೆಲ್ಲಾನು ಕೂಡ ಪಾಪು ಹೊತ್ತಾಗ ಅವ್ನ ಮುಖ ನೋಡ್ದಾಗೆ ಹೋಯ್ತು. ನಾನಂತೂ ಓಟಿ ರೂಮ್ ಹೋದಾಗ ಸಿಕ್ಕಾಬಟ್ಟೆ ಭಯ ಆಗಿದೆ. ಬಟ್ ಡಾಕ್ಟರ್ ಆಗ್ಲಿ ಅಲ್ಲಿದ್ದಂತ ಸ್ಟಾಫ್ಗಳು ಎಲ್ಲರೂ ಕೂಡ ತುಂಬಾನೇ ನಗ್ನಗ್ತಾ ಆರಾಮಾಗಿ ಕೂಲಾಗಿ ಮಾತಾಡ್ಸ್ಕೊಂಡು ಮಾಡಿದ್ರು. ಫೈನಲಿ ನಮ್ಮ ಮನೆಗೆ ರಾಜ್ಕುಮಾರನ ಆಗಮನ ಆಯ್ತು. ಎಲ್ಲಾರ ಮುಖದಲ್ಲೂ ಅಷ್ಟೇ ತುಂಬಾನೇ ಹ್ಯಾಪಿ. ಆ ಒಂದು ಮೂಮೆಂಟ್ ಬೆಸ್ಟ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಸೊ ಇನ್ನು ಅದೆಲ್ಲ ಆದ್ಮೇಲೆ ಒಂದು 2 hours ಏನೋ ಓಟಿ ರೂಮ್ ಅಲ್ಲೇ ಇಟ್ಕೊಂಡು ಆಮೇಲೆ ನಮ್ನ ರೂಮ್ಗೆ ಶಿಫ್ಟ್ ಮಾಡಿದ್ರು. ಆಮೇಲೆ ಬಂದು ಎಲ್ಲಾರನ್ನು ಕೂಡ ನೋಡಿದ್ರು. ಬಟ್ ಯಾವ್ದನ್ನು ಕೂಡ ವಿಡಿಯೋಸ್ ಮಾಡಕ್ ಆಗಿಲ್ಲ. ಆ ಒಂದು ಸಿಚುವೇಶನ್ ಅಲ್ಲಿ ಯಾರು ಕೂಡ ಇರ್ಲಿಲ್ಲ. ಆ ಒಂದು ನೆನಪು ಕೂಡ ಆಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ನ ತಕೊಂಡಿದ್ದೆ ಅಷ್ಟೇ. ಯಾಕಂದ್ರೆ ಆ ಒಂದು ಮೂಮೆಂಟ್ ನ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ವಿ. ವಿಡಿಯೋಸ್ ಬಗ್ಗೆ ಗಮನನೂ ಆಗಿಲ್ಲ. ಸೊ ಇದಾಗಿತ್ತು ನನ್ನ ಸೀಮಂತ ಮತ್ತೆ ಡೆಲಿವರಿಗೆ 2 ದಿನದ ವ್ಲಾಗ್. ಈ ವ್ಲಾಗ್ ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.